ಅದಕ್ಕೆ ಒಂದು ತಾಜಾ ಉದಾಹರಣೆ ಇತ್ತೀಚೆಗೆ ಅಂದರೆ ಸಿಗಂದೂರದಲ್ಲಿ ನಿಮ್ಮ ಕೇಂದ್ರ ಸರ್ಕಾರದ 400 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡಿದೆ. CM ಸಿದ್ದರಾಮಯ್ಯ ಬರ್ಲಾರ್ದಕ್ಕೆ ಅಷ್ಟೆಲ್ಲ ನಾನು 11 ತಾರೀಕಿಗೆ ನೋಟಿಸ್ ಕೊಟ್ಟಿದ್ದೀನಿ ಮುಂದೂಡ್ರಿ ಅಂತ ಹೇಳಿದ್ರು ಅವರೆಲ್ಲ. ಅಷ್ಟೆಲ್ಲ ಸಣ್ಣ ಸರ್ಕಾರಿ ಕಾರ್ಯಕ್ರಮ 4 ಜನಕ್ಕೆ ಒಳ್ಳೆಯದಾಗ ಕಾರ್ಯಕ್ರಮ ಅಂಥವೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅವರು. ಅದೇ ಅವರು ಸರ್ಕಾರದ ಯೋಜನೆಯ ಸರ್ಕಾರದ 2 ವರ್ಷ ಸಾಧನೆಯನ್ನು ಹೊಸಪೇಟೆಯಲ್ಲೇ ಮಾಡಿದ್ರು. ಸಾಧನಾ ಸಮಾವೇಶ ಅಂತೇಳಿ ಸುರ್ಜೇವಾಲ ಯಾರು, ಮಲ್ಲಿಕಾರ್ಜುನ ಖರ್ಗೆ ಯಾರು, ಆಮೇಲೆ ಇವರೆಲ್ಲ ಬಂದರು ಕಾರ್ಯಕ್ರಮಕ್ಕೆ. ರಾಹುಲ್ ಗಾಂಧಿ ಯಾರು ಈ ಸರ್ಕಾರಿ ಕಾರ್ಯಕ್ರಮ ಅಂತಾರೆ ಅವ್ರ ಕಡೆ, ಖಾಸಗಿಯರೆಲ್ಲ ಬಂದು ಕುಂಡಿರ್ತಾರೆ. ಯಾರು ಇದು ವಿರೋಧ ಪಕ್ಷವಾಗಿ ಕಟ್ಟಿಸ್ಬೇಕಂತ ಯಾವೊಬ್ಬ ರಾಜ್ಯದ ನಾಯಕರಾಗಿರ್ಬೋದು, ಜಿಲ್ಲೆ ನಾಯಕರಾಗಿರ್ಬೋದು, ಸ್ಥಳೀಯ ನಾಯಕರು ಒಬ್ಬರು ಸಹ ಇದು ವಿರೋಧ ಮಾಡಿ ಯಾರು ದೊಡ್ಡ ಮಟ್ಟದ ಸರ್ಕಾರಿ ಕಾರ್ಯಕ್ರಮನ ವಿರೋಧ ಮಾಡಲಿಲ್ಲ ಅಂದ್ರೆ ಇದೆಲ್ಲ ಮುಂದೆ ಏನು ಮಾಡಿ ನಡೀತೆ ನಂಗೆ ಆಗ್ಬಿಡುತ್ತೆ ಈಗ ಕಾಂಗ್ರೆಸ್. ಒಂದು ನೀವು ಹೇಳೋದನ್ನು ನಾನು ಪೂರ್ತಿಯಾಗಿ ಒಪ್ಪೋದಿಲ್ಲ. ಪ್ರತಿಪಕ್ಷವಾಗಿ ಕೇವಲ 2 ವರ್ಷದ ಒಳಗಡೆನೆ ಒಬ್ಬ ಸಚಿವನನ್ನು ರಾಜೀನಾಮೆ ಕೊಡುವಂತಹ ಮಟ್ಟಕ್ಕೆ ತಂದ್ವಿ. ಒಂದು ಪ್ರತಿಪಕ್ಷಕ್ಕೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂತಹ ಹೊಣೆಗಾರಿಕೆ ಒಂದು, ಎರಡನೇದು ಸರ್ಕಾರ ಮಾಡುವಂತಹ ತಪ್ಪುಗಳಿಗೆ ಬಂಧಿಸುವಂಥದ್ದು ಎರಡನೇದು. ಮಾನ್ಯ ಸಿದ್ದರಾಮಯ್ಯನವರು ಏನು ಹೇಳಿದರು, ಒಂದು ಮುಖ್ಯಮಂತ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಹೋಲ್ ಸರ್ಕಾರ ಡಿಸಾಲ್ವ್ ಆದ ಹಾಗೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು 60 ಕೋಟಿ ಕೊಟ್ಟರೆ ನನ್ನ ಸೈಟ್ಗಳನ್ನು ವಾಪಸ್ ಕೊಡ್ತಾನೆ. ಹಾಗೆ ಹೇಳಿದ ಮುಖ್ಯಮಂತ್ರಿ ಬೇಷರತ್ತಾಗಿ 14 ಸೈಟ್ಗಳನ್ನು ರಿಟರ್ನ್ ಮುಡಾಗೆ ಒಪ್ಪಿಸ್ತಾರೆ ಅಂತ ಹೇಳಿದರೆ ಇದು ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿ ಒಪ್ಕೊಂಡಂಗೆ ಅಲ್ವಾ? ನಂಬರ್ 1. ಎರಡನೇದು, ಇದು ಸರ್ಕಾರ ಕಾರ್ಯಕ್ರಮದಲ್ಲಿ ಖಾಸಗಿ ಅಂದರೆ ಸರ್ಕಾರಿ ಕಾರ್ಯಕ್ರಮ 2 ವರ್ಷ ಸಾಧನೆ ಅಂತ ಹೇಳಿದರು. ಹೌದಾ? ರಾಜ್ಯ ನಾಯಕರು ವಿರೋಧ ಪಕ್ಷದವರಾಗಿರ್ಬೋದು, ಅವತ್ತಿಗೂ ಕೂಡ ನಿಮ್ದೇ ಸರ್ಕಾರಿ ಕಾರ್ಯಕ್ರಮ ನಿತಿನ್ ಗಡ್ಕರಿ ಅವರು ಬಂದರು. ಅಂತ ದೊಡ್ಡ ಕಾರ್ಯಕ್ರಮ 4 ಮಂದಿಗೆ ಅನುಕೂಲ ಆಗೋದು ಇಷ್ಟೆಷ್ಟು 60 ವರ್ಷಗಳಿಂದ ಆಗಲಾರ್ದು ನೀವು ಮಾಡಿ ಕೇಂದ್ರ ಸರ್ಕಾರ ಅವರು ವಿರೋಧಿಸ್ತಾರೆ, ನೀವು ಯಾಕೆ ವಿರೋಧಿಸಲಿಲ್ಲ? ಆ ಸಂದರ್ಭದಲ್ಲಿಯೂ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅವತ್ತು ಖಂಡಿಸಿದ್ದಾರೆ. ಸಾಧನಾ ಸಮಾವೇಶಕ್ಕೆ ನಾವು ಯಾರೂ ಶಾಸಕರು ಭಾಗವಹಿಸೋದಿಲ್ಲ, ಈ ಕಾರಣಕ್ಕಾಗಿ ಭಾಗವಹಿಸೋದಿಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದನ್ನು ಇದು ಮಾಡಿದ್ದಾರೆ. ಬೀದರ್ನಲ್ಲಿ ಏನು ಕಾರ್ಯಕ್ರಮ ಶಂಕುಸ್ಥಾಪನೆ ಇಟ್ಕೊಂಡಿದ್ರು, ಅದರಲ್ಲೂ ಕೂಡ ನಮ್ಮ ಶಾಸಕರು ಇಂಥ ತಾರತಮ್ಯ ಆಗಿದೆ, ಅದಕ್ಕಾಗಿ ನಾವು ಈ ಕಾರ್ಯಕ್ರಮದಿಂದ ದೂರ ಉಳಿತೀವಿ ಅಂತೇಳಿ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ನಾವು ಅದನ್ನು ಖಂಡಿಸಿದ್ವಿ. ಪಕ್ಷಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾಯಿದೆ ಸರ್ಕಾರಿ ಕಾರ್ಯಕ್ರಮಗಳಿಂದ. ಅಲ್ಲ, ವಿರೋಧ ಪಕ್ಷದಲ್ಲಿ ಶಿಷ್ಟಾಚಾರ ಅಂತ ಇರಲ್ಲ. ಅದು ಅಲ್ಲ, ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕರೀತಿದ್ದಾರೆ ಅಂತೇಳಿ ಹೇಳಿದರೆ ಒಂದೇ ಹೆಜ್ಜೆಗೆ ಡೆಲ್ಲಿಗೆ ಹಾರುವಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿದ್ದೀರಿ. ಆನಂತರ ಇದು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ಯಾವ ಕಾರಣಕ್ಕೂ ಕೂಡ ಇದರ ಉಲ್ಲಂಘನೆಯ ಪ್ರಶ್ನೆನೇ ಬರಲ್ಲ. ಅಧಿಕಾರಿಗಳು ಆ ಕೆಲಸವನ್ನು ಮಾಡಿರ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ಗಡ್ಕರಿ ಅವರ ಖುದ್ದಾಗಿ ಬರೆದಿರುವಂತಹ ಪತ್ರ, ಅಲ್ಲಿಯ ಸ್ಥಳೀಯ ಸಂಸದರು BY ರಾಘವೇಂದ್ರ ಅವರು ಬರೆದಿರುವಂತಹ ಪತ್ರ. ಇದನ್ನೂ ಮೀರಿ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂದರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಏನಿತ್ತು, ನಾನು ಕಾರ್ಯಕ್ರಮಕ್ಕೆ ತಪ್ಪಿಸ್ಬಿಟ್ರೆ ಭಾಳ ದೊಡ್ಡ ಅನುಕಂಪವನ್ನು ಗಿಟ್ಟಿಸ್ಬಿಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರ ಆಲೋಚನೆ ಏನಿತ್ತು, ಅವರಿಗೆ ಸಲಹೆ ಏನು ಕೊಟ್ಟರು ಅದು ತಲೆ ಕೆಳಗಾಗಿದೆ. ಅದು ಅವರಿಗೆ ರಿಬೌಂಡ್ ಆಗಿದೆ ಸಿದ್ದರಾಮಯ್ಯನವರಿಗೆ. ಸಿಗಂದೂರಿನ ತೆಪ್ಪ ಅಂತ ಹೇಳಿ ಅದರ ಮೇಲೆ ಬೋಟು ಅಲ್ಲ, ಲಾಂಚ್ ಮೇಲೆ ಏನು ಹೋಗ್ತಾ ಇದ್ರು, ಅಲ್ಲಿ ಹೋದವರಿಗೆ ಅನುಭವ ಇದೆ. ಅಲ್ಲಿಯ ಜನ ಸುಮಾರು 40-50 ವರ್ಷಗಳ ಏನು ಕೂಗಿತ್ತು, ಅದಕ್ಕೆ ನ್ಯಾಯ ಸಿಗುವಂತಹ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅಧಿಕೃತ ಆಹ್ವಾನ ಇದ್ದರೂ ಕೂಡ ಅದಕ್ಕೆ ಹೋಗಲಾರದೆ ಇರುವಂಥದ್ದು ಮುಖ್ಯಮಂತ್ರಿಯಾಗಿ ಅವರ ಜವಾಬ್ದಾರಿಯನ್ನು ಅವರು ನಿಭಾಯಿಸಿಲ್ಲ ಅಂತ ಹೇಳ್ಬೋದು.